ಕಥೆಯು ಆಳವಾದ ಒಳನೋಟಗಳನ್ನು ಮತ್ತು ನೈತಿಕ ಪಾಠಗಳನ್ನು ನೀಡುತ್ತದೆ. ಗಣೇಶ ಮತ್ತು ಕುಬೇರನ ಕಥೆ ಬಹಳ ಪ್ರಸಿದ್ಧವಾದ ಪೌರಾಣಿಕ ಕಥೆಯಾಗಿದ್ದು, ಕುಬೇರನ ದುರಹಂಕಾರದ ಮೇಲೆ ಗಣೇಶನ ಬುದ್ಧಿವಂತಿಕೆಯ ವಿಜಯವನ್ನು ತೋರಿಸುತ್ತದೆ. ಸಂಪತ್ತಿನ ಪರಮಪ್ರಭು ಎಂದು ಕರೆಯುವ ಕುಬೇರನು ತನ್ನ ಸಂಪತ್ತನ್ನು ದೇವಾನುದೇವತೆಯರಿಗೆ ಪ್ರದರ್ಶಿಸಲು ಒಂದು ಬಹುದೊಡ್ಡ ಔತಣಕೂಟವನ್ನು ಆಯೋಜಿಸುತ್ತಾನೆ. ತನ್ನ ಭವ್ಯವಾದ ಅರಮನೆಯಲ್ಲಿ ಅತಿಥಿಗಳಿಗೆ ವಿವಿಧ ಆಹಾರಗಳನ್ನು ತಯಾರಿಸಲು ಆದೇಶಿಸಿದನು. ಎಲ್ಲ ದೇವತೆಗಳನ್ನು ಆಹ್ವಾನಿಸಿದನು. ಶಿವ ಮತ್ತು ಪಾರ್ವತಿ ದೇವಿಯು ಈ ಔತಣದಲ್ಲಿ ಕಾಣಿಸಿಕೊಳ್ಳದಿದ್ದರೆ ವ್ಯರ್ಥವಾಗುತ್ತದೆ ಎಂದು ಭಾವಿಸಿ ಅವರನ್ನು ಆಹ್ವಾನಿಸಲು ಕೈಲಾಸಕ್ಕೆ ಹೋದನು. ಅಲ್ಲಿ ಶಿವನು ಕುಬೇರನನ್ನು ಕಂಡ ತಕ್ಷಣ ಅವನ ಮನಸ್ಸಿನಲ್ಲಿ ಏನೋ ಬೇರೆ ವಿಷಯವಿದೆ ಎಂದು, ಕುಬೇರ ನಮ್ಮನ್ನು ಆಹ್ವಾನಿಸಲು ಬಂದಿರುವುದು ಪ್ರೀತಿ ಅಥವಾ ಭಕ್ತಿಯಿಂದಲ್ಲ, ತನ್ನ ಶ್ರೀಮಂತಿಕೆಯನ್ನು ತೋರಿಸಲು ಎಂದು ಶಿವನು ತಕ್ಷಣವೇ ಅರಿತುಕೊಂಡನು. ಕುಬೇರನ ಉದ್ದೇಶವನ್ನು ತಿಳಿದ ಶಿವನು ಬಹಳ ವಿನಮ್ರವಾಗಿ ಔತಣಕೂಟವನ್ನು ನಿರಾಕರಿಸಿದನು ಮತ್ತು ಪುಟ್ಟ ಗಣೇಶ ನಿನ್ನ ಆಹ್ವಾನವನ್ನು ಗೌರವಿಸುತ್ತಾನೆ ಎಂದು ಹೇಳಿದನು. ಅವನಿಗೆ ಅತೃಪ್ತಿ ಹಸಿವು ಇದೆ, ನೀವು ಅವನಿಗೆ ಉತ್ತಮವಾಗಿ ಸೇವೆ ಸಲ್ಲಿಸುತ್ತೀರಿ ಎಂದು ನಾನು ಭಾವಿಸಿದ್ದೇನೆ ಎಂದು ಶಿವ ಹೇಳಿದರು. ತನ್ನ ಸಂಪತ್ತಿನಲ್ಲಿ ಕುರುಡನಾಗಿದ್ದ ಕುಬೇರ ಗಣೇಶನ ಸೇವೆಯಲ್ಲಿ ಯಾವುದೇ ತೊಂದರೆಗಳನ್ನು ನಿರೀಕ್ಷಿಸಿರಲಿಲ್ಲ. ನಿಗದಿತ ದಿನದಂದು ಬಾಲ ಗಣೇಶ ಸೇರಿದಂತೆ ಎಲ್ಲ ಅತಿಥಿಗಳು ಬಂದರು. ಕುಬೇರ ತನ್ನ ಯುವ ಅತಿಥಿಯಾದ ಗಣೇಶನನ್ನು ಮೆಚ್ಚಿಸಲು ಬಹು ಉತ್ಸಾಹದಿಂದ ಪ್ರಯತ್ನಿಸಿದನು. ಕುಬೇರ ತನ್ನ ಅರಮನೆಯ ವೈಭವ, ಪೀಠೋಪಕರಣಗಳ ಐಷಾರಾಮಿ, ಚಿನ್ನದ ಪಾತ್ರೆಗಳ ಮೂಲಕ ತನ್ನ ಅಪಾರ ಸಂಪತ್ತನ್ನು ಪ್ರದರ್ಶಿಸಿದನು. ಬಹಳ ಆಡಂಬರ ಮತ್ತು ಉತ್ಸಾಹದಿಂದ ಕುಬೇರ 108 ವೈವಿಧ್ಯಮಯ ಆಹಾರದ ವಿಸ್ಮಯಕಾರಿ ಶ್ರೇಣಿಯನ್ನು ಒಳಗೊಂಡಿರುವ ಒಂದು ಸೊಗಸಾದ ಔತಣವನ್ನು ಗಣೇಶನಿಗೆ ಅರ್ಪಿಸಿದನು. ಔತಣವು ಸ್ವತಃ ಒಂದು ಚಮತ್ಕಾರವಾಗಿತ್ತು. ಇದು ಇಂದ್ರಿಯಗಳನ್ನು ಬೆರಗುಗೊಳಿಸುವ ಮತ್ತು ಮುಳುಗಿಸುವ ಉದ್ದೇಶವಾಗಿತ್ತು. ಔತಣ ಪ್ರಾರಂಭವಾಗುತ್ತಿದ್ದಂತೆ ಗಣೇಶನ ಗಮನವು ಕೇವಲ ಆಹಾರದ ಮೇಲೆ ಕೇಂದ್ರೀಕೃತವಾಗಿದೆ ಎಂಬುದು ಸ್ಪಷ್ಟವಾಯಿತು. ಕುಬೇರನನ್ನು ದಿಗ್ಭ್ರಮೆಗೊಳಿಸುವಂತೆ ಅವನ ಅತೃಪ್ತ ಹಸಿವು ದೊಡ್ಡ ಹಂತವನ್ನು ಪಡೆದುಕೊಂಡಿತು. ಅನೇಕ ಭಕ್ಷ್ಯಗಳನ್ನು ಬಡಿಸಿದರೂ ಗಣೇಶನ ಹಸಿವು ತಣಿಸಲಿಲ್ಲ. ಗಣೇಶ ಪ್ರತಿಯೊಂದು ಆಹಾರವನ್ನು ಉತ್ಸಾಹದಿಂದ ತಿನ್ನುತ್ತಿದ್ದನು, ಆದರೆ ಅವನ ಹಸಿವು ಕಡಿಮೆಯಾಗುವ ಲಕ್ಷಣವೇ ಕಾಣಲಿಲ್ಲ. ಗಣೇಶನ ಹಸಿವು ಮತ್ತು ಅರಮನೆಯ ಉದ್ದಕ್ಕೂ ತನ್ನ ವ್ಯಾಪ್ತಿಯಲ್ಲಿರುವ ಎಲ್ಲವನ್ನೂ ಸೇವಿಸಿದನು. ಭಯ ಮತ್ತು ಹತಾಶೆಯಿಂದ ಮುಳುಗಿದ ಕುಬೇರನು ತನ್ನ ಅರಮನೆಯಿಂದ ಆತುರವಾಗಿ ಶಾಂತವಾದ ಕೈಲಾಸ ಪರ್ವತಕ್ಕೆ ಹೊರಟ. ಅಲ್ಲಿ ತ್ರಿಲೋಕಜ್ಞಾನಿಯಾದ ಶಿವನ ಮಾರ್ಗದರ್ಶನ ಮತ್ತು ಸಹಾಯವನ್ನು ಕೋರಿದನು. ಕುಬೇರನು ತನ್ನ ಅರಮನೆಯಲ್ಲಿ ನಡೆದ ವಿಸ್ಮಯಕಾರಿ ಘಟನೆಗಳನ್ನು ವಿವರಿಸಿದನು. ತನ್ನ ಅಹಂಕಾರವು ತನ್ನ ಮೇಲೆ ತಂದಿರುವ ಸಂಕಟಕ್ಕೆ ಪರಿಹಾರವನ್ನು ಹುಡುಕುವ ಹತಾಶೆಯ ಸ್ಥಿತಿಯಲ್ಲಿ ಕುಬೇರ ಇದ್ದ. ಶಿವನು ಕುಬೇರನ ಘಟನೆಯ ವೃತ್ತಾಂತವನ್ನು ಆಲಿಸಿದನು. ಗಣೇಶನ ತಣಿಸಲಾಗದ ಹಸಿವಿನ ಮೂಲ ಕಾರಣವನ್ನು ಅವನು ಅರ್ಥ ಮಾಡಿಕೊಂಡನು. ಆತಿಥ್ಯ ಮತ್ತು ನಮ್ರತೆಯ ಸಾರವನ್ನು ಮರೆಮಾಡಿದ ಶ್ರೀಮಂತಿಕೆ ಮತ್ತು ದುಂದುಗಾರಿಕೆಯ ಹೆಮ್ಮೆಯ ಪ್ರದರ್ಶನ ಎಂದು ಶಿವನು ಕುಬೇರನಿಗೆ ಜ್ಞಾನೋದಯವನ್ನು ನೀಡಿದನು. ಅವನ ಔತಣವನ್ನು ಆಯೋಜಿಸಿದ್ದಕ್ಕಾಗಿ ಅತಿಯಾದ ಹೆಮ್ಮೆ ಸಮಸ್ಯೆಯ ಮೂಲ ಕಾರಣ. ಅಹಂಕಾರಕ್ಕಿಂತ ವಿನಯ ಮತ್ತು ವಾತ್ಸಲ್ಯದಿಂದ ಗಣೇಶನನ್ನು ಸಮೀಪಿಸುವ ಮೂಲಕ ಪರಿಸ್ಥಿತಿಯನ್ನು ಸರಿಪಡಿಸಬಹುದು ಎಂದು ಕುಬೇರನಿಗೆ ಸಲಹೆ ನೀಡಿದನು. ಪರಿಹಾರವಾಗಿ ಶಿವನು ಕುಬೇರನಿಗೆ ಸರಳವಾದ ಬಟ್ಟಲು ಅನ್ನವನ್ನು ಒಪ್ಪಿಸಿದನು. ಅದನ್ನು ತಾಯಿ ಪಾರ್ವತಿಯೇ ಪ್ರೀತಿಯಿಂದ ತಯಾರಿಸಿದ್ದು. ಕುಬೇರ ತನ್ನ ಅರಮನೆಗೆ ಹಿಂತಿರುಗಿ ತನ್ನ ಹಿಂದಿನ ಹೆಮ್ಮೆಯ ಪ್ರದರ್ಶನಕ್ಕಾಗಿ ಗಣೇಶನಿಗೆ ಹೃತ್ಪೂರ್ವಕವಾಗಿ ಕ್ಷಮೆಯಾಚಿಸಿದನು ಮತ್ತು ಅನ್ನದ ಬಟ್ಟಲವನ್ನು ಗಣೇಶನಿಗೆ ಅರ್ಪಿಸಿದನು. ಬುದ್ಧಿವಂತಿಕೆ ಮತ್ತು ಕರುಣಾಮಯಿಯಾದ ಗಣೇಶ ಕುಬೇರನ ಪ್ರಾಮಾಣಿಕ ರೂಪಾಂತರವನ್ನು ಗುರುತಿಸಿದನು. ಒಂದು ಮುಗುಳ್ನಗೆಯಿಂದ ಅವರ ಪೋಷಣೆಯ ಭೋಜನ ಮತ್ತು ಕುಬೇರನ ಮನಪೂರ್ವಕ ಕ್ಷಮೆ ಎರಡನ್ನೂ ಸ್ವೀಕರಿಸಿದನು. ಆ ಕ್ಷಣದಲ್ಲಿ ಗಣೇಶನ ಹಸಿವು ಅಂತಿಮವಾಗಿ ನೀಗಿತು.